A very good morning to one and all. So, in this class, uh, we will be studying about the classification of financial services. Okay. So, in the previous class, already we have discussed. Okay. And there we have two types of financial services we are having. Okay. One ಏನಿದ್ರಿ ಅಸೆಟ್ ಬೇಸ್ಡ್ ಅಂತ ಅದಕ್ಕೆ ಸೇಮ್ ಫಂಡ್ ಬೇಸ್ಡ್ ಸರ್ವಿಸಸ್ನು ಅಂತಾರೆ. ಅಸೆಟ್ ಬೇಸ್ಡ್ ಆರ್ ಫಂಡ್ ಬೇಸ್ಡ್ ಸರ್ವಿಸಸ್ ಅಂದ್ರೆ ಏನ್ರಿ, those financial services which provide assets as well as funds. For that we call as a asset based fund services. Okay, some financial services nodri fund nu ಕೊಡ್ತಾರೆ, amounts nu ಕೊಡ್ತಾರೆ, or some assets nu ಕೊಡ್ತಾರೆ. That we have discussed. Next, we have second classification, fee based or advisory services. ಅಂದ್ರೆ those financial services help ಮಾಡ್ತಾರೆ, ಅಂದ್ರೆ advice ಕೊಡ್ತಾರೆ, ಕನ್ಸಲ್ಟೆನ್ಸಿ ಕೊಡ್ತಾರೆ. In return ಅವ್ರು ಏನ್ ಮಾಡ್ತಾರೆ, ಫೀಸ್ ತಗೋತಾರೆ. For that we call as a fee based or advisory services. ಫಸ್ಟ್ ನಾ ಹೇಳಿದ್ದೆ ಇಕ್ವಿಪ್ಮೆಂಟ್ ಲೀಸಿಂಗ್. ಇಕ್ವಿಪ್ಮೆಂಟ್ ಲೀಸಿಂಗ್ ಒಳಗೆ ಏನಾಗ್ತಾರೆ, ಇಲ್ಲಿ ಅಸೆಟ್ ಸಿಗ್ತಾವ. ಓಕೆ, ಇಲ್ಲಿ ಫಂಡ್ ಸಿಗಲ್ಲ, ಅಸೆಟ್ ಸಿಗ್ತಾವ. ಓಕೆ, ಟೂ ಪಾರ್ಟೀಸ್ ಬರ್ತಾವ, ಅಗ್ರಿಮೆಂಟ್ ಮಾಡ್ತಾರ, ಕಾಂಟ್ರಾಕ್ಟ್ ಮಾಡ್ತಾರ. ಅಂದ್ರೆ ಲೆಸ್ಸರ್ ಬರ್ತಾರ, ಲೆಸ್ಸಿ ಬರ್ತಾರ. ಲೆಸ್ಸರ್ ಅಂದ್ರೆ ಓನರ್, ಲೆಸ್ಸಿ ಅಂದ್ರೆ ಯೂಸರ್ ಆಫ್ ದ ಪ್ರಾಡಕ್ಟ್ಸ್. ಇಲ್ಲಿ ಅವ್ರು ಏನೇನ್ ಪೇಮೆಂಟ್ ಮಾಡ್ತಾರೆ, ಇನ್ನೇನ್ ಕಾಂಟ್ರಾಕ್ಟ್ ಒಳಗೆ ಪೇಮೆಂಟ್ ಕೊಡ್ತಾರೆ. ಫಾರ್ ದ್ಯಾಟ್ ವಿ ಕಾಲ್ಡ್ ಆಸ್ ಅ ಲೀಸ್ ರೆಂಟಲ್. ಓಕೆ, ಲೀಸ್ ರೆಂಟಲ್ ಅಂದ್ರೆ ಅಮೌಂಟ್ ವಿಚ್ ಇಸ್ ಪೇಡ್ ಬೈ ಲೆಸ್ಸಿ ಟು ದ ಲೆಸ್ಸರ್. ಬಿಕಾಸ್ ಲೆಸ್ಸಿ ಏನ್ ಮಾಡ್ತಿದ್ದಾರೆ, ಕಾಂಟ್ರಾಕ್ಟ್ ಮಾಡಿ ಇಷ್ಟು ವರ್ಷ ನಾನು ನಿನ್ ಅಸೆಟ್ಸ್ ಯೂಸ್ ಮಾಡ್ತೀನಿ, ಇನ್ ರಿಟರ್ನ್ ನಾನು ನಿನ್ಗೂ ಏನ್ ಮಾಡ್ತೀನಿ, ಲೀಸ್ ರೆಂಟಲ್ ಕೊಡ್ತೀನಿ. ಇಯರ್ಲಿ ಅಪ್ ಟು 5 years ಅಗ್ರಿಮೆಂಟ್ ಐತಿ, ಕಾಂಟ್ರಾಕ್ಟ್ ಐತಿ. ಅಪ್ ಟು ಕಾಂಟ್ರಾಕ್ಟ್ ಮುಗಿ ತನಕ ನಾನು ನಿಮ್ಗೂ ಲೀಸ್ ರೆಂಟ್ ಕೊಡ್ತೀನಿ. 5 years ಆದ್ಮೇಲೆ ಅದು ಲೀಸ್ ರೆಂಟ್ ಮುಗಿತ್ ಆದ್ಮೇಲೆ ಲೆಸ್ ಏನ್ ಮಾಡಬೇಕು, ಎಲ್ಲಾ ಅಸೆಟ್ಸ್ ಅವನಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಲೆಸ್ ಏನಾಗ್ತದ, ಅವನಿಗೆ ಓನರ್ಶಿಪ್ ಸಿಗಲ್ಲ. ಈ ಗೆಟ್ okay, he gets ownership of assets for some times. Okay, this we have seen equipment leasing. Okay, next we have seen hire purchase and consumer credit. ನೋಡ್ರಿ, hire purchase ಅಂದ್ರೆ ಏನ್ ನೋಡ್ರಿ, we get the assets where we can, when goods and services are purchased and sold on the installment basis. ಅಂದ್ರೆ ಏನಂದ್ರೆ, if you want to purchase any assets machineries, ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ ಮಾಡಬಹುದು. ಇಲ್ಲೇನಾಗ್ತದೆ ನೋಡ್ರಿ, ಹೈಯರ್ ಪರ್ಚೇಸ್ ಒಳಗ್ ಬಾಯರ್ ಓನರ್ಶಿಪ್ ಯಾವಾಗ ಸಿಗ್ತದ, ಯಾವಾಗ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅವ ಪೇ ಮಾಡ್ತಾನ, ಅವಾಗ ಅವನಿಗೂ ಓನರ್ಶಿಪ್ ಸಿಗ್ತದ. ಬಿಕಾಸ್ ಅಂದ್ರೆ ನೋಡ್ರಿ, 12 ಇನ್ಸ್ಟಾಲ್ಮೆಂಟ್ಸ್ ಅದಾವ. ಅವನಿಗೆ ಅವ 1 ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ರೆ ಅವನಿಗೆ ಓನರ್ಶಿಪ್ ಸಿಗಲ್ಲ. ಅವ ಎಲ್ಲ 12 ಇನ್ಸ್ಟಾಲ್ಮೆಂಟ್ ಪೇ ಆದಂದ್ರೆ ಲಾಸ್ಟಿಗೆ ಅವನಿಗೆ ಓನರ್ಶಿಪ್ ಸಿಗ್ತದೆ. ಓಕೆ, ಈಚ್ ಇನ್ಸ್ಟಾಲ್ಮೆಂಟ್ಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ. ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಯಾವಾಗ ಹೆಚ್ಚಾಗ್ತದೆ, ಬಿಕಾಸ್ ನಾವು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿಲ್ಲ ಅಂದ್ರೆ ಅದ್ರ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಹೆಚ್ಚು ಕೊಡ್ತಾರೆ. ನೆಕ್ಸ್ಟ್, ಕನ್ಸೂಮರ್ ಕ್ರೆಡಿಟ್ ಅಂದ್ರೆ ಏನ್ ನೋಡ್ರಿ, where we can purchase home appliances. For that we call as consumer credit. Also we have discussed about bill discount. ಇಲ್ಲಿ 3 parties ಬರ್ತಾವ, ಡ್ರಾವರ್, ಡ್ರಾವಿ, ಪೇ. ನಿನ್ನೆ ಎಕ್ಸಾಂಪಲ್ ತಗೊಂಡು ಹೇಳಿದೆ. ನೆಕ್ಸ್ಟ್ ನೋಡ್ರಿ, ವೆಂಚರ್ ಕ್ಯಾಪಿಟಲ್ ಆದ್ಮೇಲೆ ನಮ್ಗೆ ಏನ್ ಸಿಗ್ತದೆ, ಫಂಡ್ ಕೊಡ್ತಾರೆ. ಓಕೆ, ಫಂಡ್ ಕೊಡ್ತಾರೆ. ಲೀಸಿಂಗ್ ಒಳಗೆ ಅಸೆಟ್ಸ್ ಹೆಲ್ಪ್ ಮಾಡ್ತಿದ್ರು, ವೆಂಚರ್ ಕ್ಯಾಪಿಟಲ್ ಒಳಗೆ ಅವ್ರು ಏನ್ ಮಾಡ್ತಾರೆ, ಫಂಡ್ಸ್ ಕೊಡ್ತಾರೆ. ನೋಡ್ರಿ, ವೆಂಚರ್ ಕ್ಯಾಪಿಟಲ್ ಇವ್ರೇನ್ ಮಾಡ್ತಾರೆ, ಅವ್ರ ಕಡೆ ಫಂಡ್ಸ್ ಅವೈಲೇಬಲ್ ಇರ್ತಾವ. ಅವ್ರ ಕಡೆ ಹ್ಯೂಜ್ ಫಂಡ್ಸ್ ಇರ್ತಾವ,
ಬೇಸಿಕಲಿ ವೆಂಚರ್ ಕ್ಯಾಪಿಟಲ್ ಏನ್ ಮಾಡ್ತಾರೆ, ನ್ಯೂ ಬಿಸ್ನೆಸ್ ಮೇಲೆ ನ್ಯೂ ಬಿಸ್ನೆಸ್ ವೆಂಚರ್ಸ್ ಮೇಲೆ ಫಂಡ್ಸ್ ಕೊಡ್ತಾರೆ. ಮೀನ್ಸ್ ಅಂದ್ರೆ ಎನಿ ಸ್ಟಾರ್ಟ್ಅಪ್ ಕಂಪನೀಸ್ ಅದಾವ, ನ್ಯೂ ಕಂಪನೀಸ್ ಅದಾವ, ಅದರ ಮೇಲೆ ಇವ್ರೇನ್ ಮಾಡ್ತಾರೆ, ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಕೊಡ್ತಾರೆ. ಓಕೆ, ಇಲ್ಲೇನಾಗ್ತಾವ, ಹೈಲಿ ರಿಸ್ಕ್ ಪ್ರಾಜೆಕ್ಟ್ ಮೇಲೆ ನ್ಯೂ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರ ಜೊತೆ ಇವ್ರೇನ್ ಮಾಡ್ತಾರೆ, ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ವೇರ್ ದೇರ್ ಇಸ್ ಹೈ ರಿಸ್ಕ್, ಅದು ಪ್ರಾಜೆಕ್ಟ್ ಒಳಗೆ ಹೈ ರಿಸ್ಕ್ ಇರ್ತದೆ, ಮತ್ತು ಇವ್ರಿಗೆ ರಿಟರ್ನ್ ಒಳಗೆ ಹೈ ರೇಟ್ ಆಫ್ ರಿಟರ್ನ್ ಸಿಗ್ತದೆ. ಹೈ ರೇಟ್ ಆಫ್ ರಿಟರ್ನ್ ಇವ್ರೇನ್ ಮಾಡ್ತಾರೆ, ಲಾಂಗ್ ಟರ್ಮ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್. ವೆಂಚರ್ ಕ್ಯಾಪಿಟಲ್ ಆರ್ ದೋಸ್ ಕ್ಯಾಪಿಟಲ್ ಇವ್ರೇನ್ ಮಾಡ್ತಾರೆ, ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಲ್ಲೇ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ ಯೂನಿಕ್ ಸ್ಟಾರ್ಟ್ಅಪ್ ಬಿಸ್ನೆಸ್ ಆಸ್ ವೆಲ್ ಆಸ್ ಸಮ್ ಹೈಲಿ ರಿಸ್ಕ್ ಪ್ರಾಜೆಕ್ಟ್ಸ್, ಮತ್ತು ಇವರಿಗೂ ಇನ್ ರಿಟರ್ನ್ ರೇಟ್ ಆಫ್ ಇಂಟ್ರೆಸ್ಟ್ ಭಾಳ ಸಿಗ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ವಿ ಹ್ಯಾವ್ ಸ್ಟಾಪ್ ಫ್ರಮ್ ದಿಸ್. ನೆಕ್ಸ್ಟ್ ವಿ ಹ್ಯಾವ್ ಹೌಸಿಂಗ್ ಫೈನಾನ್ಸ್. that the name itself indicates housing finance. ಇವ್ರೇನ್ ಮಾಡ್ತಾರೆ, ಫೈನಾನ್ಸ್ ಪ್ರೊವೈಡ್ ಮಾಡ್ತಾರೆ ಫಾರ್ ಹೌಸಿಂಗ್. ಓಕೆ, ಫಾರ್ ಹೌಸಿಂಗ್. ಇಂಡಿಯಾ ಒಳಗೆ ಹೌಸಿಂಗ್ ಫೈನಾನ್ಸ್ ಯಾವಾಗ ಬಂದಂದ್ರೆ ಇನ್ ದ ಇಯರ್ 1988. ಓಕೆ, ಯಾರು ಎಸ್ಟಾಬ್ಲಿಷ್ ಮಾಡಿದ್ರು, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಬೈ RBI. ಇವ್ರೇನ್ ಮಾಡ್ತಾರೆ, ಹೌಸಿಂಗ್ ಫೈನಾನ್ಸ್ ಇವ್ರೇನ್ ಮಾಡ್ತಾರೆ, ಫಂಡ್ ಪ್ರೊವೈಡ್ ಮಾಡ್ತಾರೆ. ಎದಕ್ಕೆ ಫಂಡ್ ಪ್ರೊವೈಡ್ ಮಾಡ್ತಾರೆ, ಫಾರ್ ಹೌಸ್ ಬಿಲ್ಡಿಂಗ್. ಎನಿ ಬಿಲ್ಡಿಂಗ್ ಐತಿ, ಟು ಕನ್ಸ್ಟ್ರಕ್ಟ್ ಎನಿ ಬಿಲ್ಡಿಂಗ್, ಇವ್ರೇನ್ ಮಾಡ್ತಾರೆ, ಫಂಡ್ಸ್ ಫೈನಾನ್ಸ್ ಪ್ರೊವೈಡ್ ಮಾಡ್ತಾರೆ ಫಾರ್ ದ ಹೌಸ್ ಬಿಲ್ಡಿಂಗ್. ಏನೇನ್ ಮಾಡ್ತಾರೆ, ಫಂಡ್ ಕೊಡ್ತಾರೆ, ಫಂಡ್ಸ್ ಪ್ರೊವೈಡ್ ಫಾರ್ ಹೌಸ್ ಬಿಲ್ಡಿಂಗ್ ದ ಹೌಸ್. ಓಕೆ, ಇಟ್ ಈಸ್ ಅಮರ್ಜ್ಡ್ ಆಸ್ ಅ ಫಂಡ್ ಬೇಸ್ಡ್ ಫೈನಾನ್ಷಿಯಲ್ ಸರ್ವಿಸಸ್. ಇದು ಏನೈತಿ, ಒಂದು ಫಂಡ್ ಬೇಸ್ಡ್ ಫೈನಾನ್ಷಿಯಲ್ ಸರ್ವಿಸಸ್ ಐತಿ. ಇದು ಯಾರು ಎಸ್ಟಾಬ್ಲಿಷ್ ಮಾಡಿದ್ರು, NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್, ವಿಚ್ ವಾಸ್ ಅಂಡರ್ಟೇಕನ್ ಬೈ RBI in 1988. Apart from this, various institutions band on, like HDFC, LIC Housing Finance, City Home, Ind Bank Limited. First, it was only NHB. After that, many housing finance company have introduced in India. ಅವರು ಸ್ಟಾರ್ಟ್ ಮಾಡಿದ್ರು ಫಂಡ್ಸ್ ಪ್ರೊವೈಡ್ ಮಾಡಿದ್ರು ಫಾರ್ ಲೈಕ್ HDFC ಬ್ಯಾಂಕ್, LIC ಬ್ಯಾಂಕ್, ಫೈನಾನ್ಸ್, ಸಿಟಿ ಹೋಮ್. ಅವ್ರು ಮಾಡಿದ್ರು, ಅವರು ಇಂಡಿಯಾ ಒಳಗೆ ಎಸ್ಟಾಬ್ಲಿಷ್ ಆದ್ರು ಟು ಪ್ರೊವೈಡ್ ದ ಫಂಡ್. ಸಿಂಪಲ್ ಹೌಸಿಂಗ್ ಫೈನಾನ್ಸ್ ಅಂದ್ರೆ ಏನ್ರಿ, ಏನ್ ಮಾಡ್ತಾರೆ, ಫಂಡ್ ಪ್ರೊವೈಡ್ ಮಾಡ್ತಾರೆ. ಎದ್ರೊಳಗೆ ಫಂಡ್ ಪ್ರೊವೈಡ್ ಮಾಡ್ತಾರೆ, ಟು ಹೌಸ್ ಬಿಲ್ಡಿಂಗ್ ಒಳಗೆ ಫಂಡ್ಸ್ ಕೊಡ್ತಾರೆ ವಿತ್ ದ ರೇಟ್ ಆಫ್ ಇಂಟ್ರೆಸ್ಟ್. ಹಂಗೆ ಕೊಡಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಇಂಡಿಯಾ ಒಳಗೆ 1988 ಒಳಗೆ ಒಂದು ಕಂಪನಿ ಬಂದಿತ್ತು, ವಿಚ್ ವಾಸ್ ಬೈ RBI. ಆಫ್ಟರ್ ದಟ್ ಮೆನಿ ಹೌಸಿಂಗ್ ಫೈನಾನ್ಸ್ ಕಂಪನಿ ಇಂಡಿಯಾ ಒಳಗೆ ಬಂತು. HDFC, LIC ಅವರು ಸ್ಟಾರ್ಟ್ ಮಾಡಿದ್ರು ಟು ಪ್ರೊವೈಡ್ ಫಂಡ್. ನೆಕ್ಸ್ಟ್ ವಿ ಹ್ಯಾವ್ ಫ್ಯಾಕ್ಟರಿಂಗ್. ನಾ ಹೇಳಿದೆ ವಾಟ್ ಈಸ್ ಫ್ಯಾಕ್ಟರಿಂಗ್. ಓಕೆ, ಫ್ಯಾಕ್ಟರಿಂಗ್ ಒಳಗೆ ಏನಾಗ್ತಾವ, ಡೆಬ್ಟ್ಸ್ ರಿಕವರ್ ಮಾಡ್ಕೊಡ್ತಾರೆ, ಮತ್ತು ಬ್ಯಾಡ್ ಡೆಬ್ಟ್ಸ್ ಏನ್ ಮಾಡ್ತಾರೆ, ರಿಕವರ್ ಮಾಡ್ಕೊಡ್ತಾರೆ. ಇಲ್ಲೇನು, ಇಟ್ ಈಸ್ ಆಲ್ಸೋ ಫಂಡ್ ಬೇಸ್ಡ್ ಫೈನಾನ್ಷಿಯಲ್ ಸರ್ವಿಸಸ್. ಓಕೆ, ನಾ ಹೇಳಿದ್ದೆ ಇಲ್ಲಿ ಫ್ಯಾಕ್ಟರ್ಸ್ ಬರ್ತಾವ. ಫ್ಯಾಕ್ಟರಿಂಗ್ ಏನಂತೀರಿ, ಏಜೆಂಟ್ಸ್ನು ಅಂತೀರಿ. ಓಕೆ, ಫಾರ್ ಫ್ಯಾಕ್ಟರಿಂಗ್ ಬೆಟರ್, ಫಾರ್ ಫ್ಯಾಕ್ಟರಿಂಗ್ we also called as a agents. ನಾ ಹೇಳಿದೆ ನೋಡ್ರಿ, ಫ್ಯಾಕ್ಟರಿಂಗ್ is an agreement under which factors purchase the account receivables rising out of credit sale of goods, services, and make immediate cash payment to the supplier or to the creditor. It is an arrangement in which account receives from client are purchased by the financial institutions or a banker. Notice factoring na helide, it is one kind of agent. Factoring also comes under fund based services. Notice factoring na helide. See what happens, one buyer adan, one seller adan na helide. ಬಾಯರ್ ಏನ್ ಮಾಡಿದ, ಸೆಲ್ಲರ್ ಕಡೆ ಗೂಡ್ಸ್ ಪರ್ಚೇಸ್
ಮಾಡಿದ್ದ, ಅವನಿಗೆ ಪ್ರಾಮಿಸ್ ಮಾಡಿದ್ದ, ನಾನು ಹಿಂಗೆ 30 days ಆದ್ಮೇಲೆ ನಿನ್ ರೊಕ್ಕ ವಾಪಸ್ ಕೊಡ್ತೀನಿ. ಸೆಲ್ಲರ್ ಎಗ್ರಿ ಆದ, ಹೌದಪ್ಪ ನಿನ್ ಗೂಡ್ ತಗೊಂಡು ನನ್ ಆಮೇಲೆ 30 days ಆದ್ಮೇಲೆ ಅದು ರೊಕ್ಕ ಪೇ ಮಾಡಿ. ಬಿಫೋರ್ ದ್ಯಾಟ್ ಅವ್ರೇನ್ ಮಾಡ್ತಾರ, ಇನ್ವಾಯ್ಸಸ್ ಬಿಲ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಬಿಕಾಸ್ ಪ್ರೂಫ್ ಇರ್ಬೇಕು, ರೊಕ್ಕ ತಗೊಳ್ಳಿ ಅವ ಎಲ್ಲ ಇನ್ವಾಯ್ಸಸ್ ಎಕ್ಸ್ಚೇಂಜ್ ಆಗ್ತಾವ, ಬಿಲ್ಸ್ ರಿಸೀವೇಬಲ್ಸ್ ಎಲ್ಲ ಎಕ್ಸ್ಚೇಂಜ್ ಆಗ್ತಾವ. 20 days ಮುಗೀತು, 30 days ಮುಗೀತು, 35 days ಮುಗೀತು. ಬಾಯರ್ ಏನಾಗ್ಲಿಕ್ಕತ್ತಾನ, ಅವ್ನಿಗೆ ರೊಕ್ಕನೇ ಕೊಡ್ಲಿಕ್ಕತ್ತಿಲ್ಲ. ಸೆಲ್ಲರ್ ಏನ್ ಮಾಡ್ತಾನ, ಅವನಿಗೂ ನೋಟಿಸ್ ಸೆಂಡ್ ಮಾಡ್ತಾನೆ, ನಂದು ರೊಕ್ಕ ವಾಪಸ್ ಮಾಡಿ, ರೊಕ್ಕ ವಾಪಸ್ ಮಾಡಿ. 1 time ನೋಡ್ತಾನೆ, 2 time ನೋಡ್ತಾನೆ, 3 times ನೋಡ್ತಾನೆ, ಅವ ರೊಕ್ಕನೇ ರಿಟರ್ನ್ ಮಾಡ್ಲಿಕ್ಕತ್ತಿಲ್ಲ. ಅವಾಗ ಸೆಲ್ಲರ್ ಏನ್ ಮಾಡ್ತಾನ್ರಿ, ಫ್ಯಾಕ್ಟರಿಂಗ್ ಏನ್ ಮಾಡ್ತಾನ, ಹೈರ್ ಮಾಡ್ತಾನ. ಅವನಿಗೆ ಅಂತಾನ, ನಾನು ಇನ್ ಕಡೆಯಿಂದ ಇವನಿಗೆ ಗೂಡ್ಸ್ ಕ್ರೆಡಿಟ್ ಉದ್ರಿ ಮೇಲೆ ಸೆಲ್ ಮಾಡಿ, ಇವನಂದ್ ರೊಕ್ಕ ಸೆಲ್ ಮಾಡ್ಲಿಕ್ಕತ್ತಿಲ್ಲ. ಅವ ಏನ್ ಮಾಡ್ತಾನೆ, ಸೆಲ್ಲರ್ ಎಲ್ಲ ಬಿಲ್ಸ್ ರಿಸೀವೇಬಲ್ ಫ್ಯಾಕ್ಟರಿಂಗ್ ಕೊಡ್ತಾನೆ. ಫ್ಯಾಕ್ಟರಿಂಗ್ ಅವನಿಗೆ ಮಾಡ್ತಾನೆ, ಪ್ರಾಮಿಸ್ ಮಾಡ್ತಾನೆ, ನಾ ಅಲ್ಲಿ ಹೋಗಿ ನಿನ್ ರೊಕ್ಕ ತಗೊಂಡ್ ಬರ್ತೀನಿ. ಬಟ್ ಫಾರ್ ಫ್ಯಾಕ್ಟರಿಂಗ್ ಏನ್ ಮಾಡ್ಬೇಕು, ಅವನಿಗೆ ಕಮಿಷನ್ಸ್ ಕೊಡ್ಬೇಕು. ಇಲ್ಲಿ ಫ್ಯಾಕ್ಟರಿಂಗ್ ಏನ್ ಮಾಡ್ತಾನ್ರಿ, ಪರ್ಸೆಂಟೇಜ್ ಮೇಲೆ ಕಮಿಷನ್ ತಗೋತಾನ. ಎಷ್ಟ್ ರೊಕ್ಕ ಐತಿ ಅದರ್ದ ಮೇಲೆ ಅವ ಏನ್ ಮಾಡ್ತಾನೆ, ಕಮಿಷನ್ ತಗೋತಾನೆ. ಇಟ್ ಮೇ ಬಿ 2%, 3% or 4% ಅಕಾರ್ಡಿಂಗ್ ಟು ದ ಬ್ರ್ಯಾಂಡ್ ಇಮೇಜ್ ಆಫ್ ದ ಕಂಪನೀಸ್ ಆಫ್ ದ ಫ್ಯಾಕ್ಟರಿಂಗ್ ಏಜೆಂಟ್. ಇಲ್ಲೇನಾಗ್ತಾವನ್ರಿ, ಫ್ಯಾಕ್ಟರಿಂಗ್ ಏನ್ ಮಾಡ್ತಾನ್ರಿ, ಬಿಫೋರ್ ರೊಕ್ಕ ತಗೊಂಡ್ ಬರುವಾಗ ಏನ್ ಮಾಡ್ತಾನ್ರಿ, ಸಮ್ ಅಮೌಂಟ್ ಅವನ್ ಕಿಶನ್ ತಗೊಂಡ್ ಏನ್ ಮಾಡ್ತಾನ್ರಿ, ಸೆಲರಿ ಕೊಡ್ತಾನೆ. ಅಕಸ್ಮಾತ್ 2 ಲಕ್ಷ ರೂಪಾಯಿ ಬರುದೈತಿ, 2 ಲಕ್ಷ ರೂಪಾಯಿ ಬರುದೈತಿ, ಫ್ಯಾಕ್ಟರಿಂಗ್ ಏನ್ ಮಾಡ್ತಾನ್ರಿ, 1 ಲಕ್ಷ ರೂಪಾಯಿ ಸೆಲರಿ ಕೊಡ್ತಾನೆ. ಉಳ್ಕಿದ ರೊಕ್ಕ ತಗೊಂಡ್ ಬಂದ್ ಅವನಿಗೆ ಕೊಡ್ತಾನೆ. ಆಮೇಲೆ ಅವನಿಗೆ ಮಾಡ್ಬೇಕು, ರೇಟ್ ಆಫ್ ಕಮಿಷನ್ಸ್ ಕೊಡ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅ ಫ್ಯಾಕ್ಟರಿಂಗ್. ಫ್ಯಾಕ್ಟರಿಂಗ್ ಏನ್ ಮಾಡ್ತಾನ್ರಿ, ಡೆಬ್ಟ್ಸ್ ಅಮೌಂಟ್, ಬ್ಯಾಡ್ ಡೆಟ್ಸ್ ಅಮೌಂಟ್ ನು ರಿಕವರ್ ಮಾಡ್ಕೊಂಡ್ ಬರ್ತಾನೆ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಫ್ಯಾಕ್ಟರಿಂಗ್. ಫ್ಯಾಕ್ಟರಿಂಗ್ ಈಸ್ ಒನ್ ಕೈಂಡ್ ಆಫ್ ಏಜೆಂಟ್ಸ್ ಹೂ ಪರ್ಚೇಸ್ ದ ಅಕೌಂಟ್ ರಿಸೀವೇಬಲ್ ಅಂಡ್ ರೊಕ್ಕ ಏನ್ ಮಾಡ್ತಾನೆ, ತಗೊಂಡ್ ಬರ್ತಾನೆ. ಆಫ್ಟರ್ ದಟ್ ಹಿ ವಿಲ್ ಚಾರ್ಜ್ ಆಸ್ ಅ ಸಮ್ ಫೀಸ್ ಅವ ಚಾರ್ಜ್ ಮಾಡ್ತಾನೆ. ಬಟ್ nowadays most of the banks are following this process, factoring. Okay, in Bangalore also we have a number of factoring companies, factoring services. Because ಅವ್ರಿಗೆ ಹೈರ್ ಮಾಡಂದ್ರ ರೊಕ್ಕನು ತಗೊಂಡ್ ಬರ್ತಾರೆ, ಸಮ್ ಚಾರ್ಜ್ ಮಾಡಂದ್ರ ಹೋಗ್ಲಿ, ಬಟ್ ಸಮ್ ರೊಕ್ಕನು ಬರ್ತಾರ. ಫಾರ್ ದಟ್ ಪರ್ಪಸ್ ಬ್ಯಾಂಕ್ ಏನ್ ಮಾಡ್ಲಿಕ್ಕತ್ತಾರ, ಇದು ಪ್ರೊಸೆಸ್ ಫಾಲೋ ಮಾಡ್ಲಿಕ್ಕತ್ತಾರ, ಫ್ಯಾಕ್ಟರಿಂಗ್ ಪ್ರೊಸೆಸ್. ಓಕೆ, ನೆಕ್ಸ್ಟ್ we will come to the second classifications. First one of now nodidru fund based services. Okay, fund based or asset based now nodidru. Next we will see fee based or advisory services. Some financial services other or in ಮಾಡ್ತಾರೆ, fees nu charge ಮಾಡ್ತಾರೆ, some in ಮಾಡ್ತಾರೆ advisory nu ಕೊಡ್ತಾರೆ. Advisory we can say, consultancy we can say. ಅದರೊಳಗೆ ಫಸ್ಟ್ ಬರ್ತದೆ ಮರ್ಚೆಂಟ್ ಬ್ಯಾಂಕಿಂಗ್. ಇನ್ ಇಂಟ್ರೊಡಕ್ಷನ್ ನ ಹೇಳಿದೆ, ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್. ನೋಡ್ರಿ, ಮರ್ಚೆಂಟ್ ಬ್ಯಾಂಕಿಂಗ್ ದೇ ಆರ್ ಒನ್ ಕೈಂಡ್ ಆಫ್ ಬ್ಯಾಂಕ್. ಅವ್ರಿಗೆ ನಾವು ಬ್ಯಾಂಕ್ನು ಅನ್ಬೋದು, ಪ್ಲಸ್ ಕನ್ಸಲ್ಟೆನ್ಸಿನೂ ಅವ್ರಿಗೆ ನಾವು ಅನ್ಬೋದು. ಓಕೆ, ಕನ್ಸಲ್ಟೆನ್ಸಿನೂ ಅವ್ರಿಗೆ ನಾವು ಅನ್ಬೋದು. ಅಂಡರ್ಸ್ಟುಡ್? ಮರ್ಚೆಂಟ್ ಬ್ಯಾಂಕಿಂಗ್ ನೋಡ್ರಿ, ದೇ ಪರ್ಫಾರ್ಮ್ ಆಲ್ ದ ಆಕ್ಟಿವಿಟೀಸ್, ಅವರೆಲ್ಲ ಆಕ್ಟಿವಿಟೀಸ್ ಪರ್ಫಾರ್ಮ್ ಮಾಡ್ತಾರೆ ಇನ್ ಟರ್ಮ್ಸ್ ಆಫ್ ಓನ್ಲಿ ಫೈನಾನ್ಷಿಯಲ್ ಸರ್ವಿಸಸ್. ಮರ್ಚೆಂಟ್ ಬ್ಯಾಂಕಿಂಗ್ ದೇ ವರ್ಕ್ ಆಸ್ ಅ ಬ್ಯಾಂಕಿಂಗ್ ಪ್ರೊಸೀಜರ್ ಆಸ್ ವೆಲ್ ಆಸ್ ದೇ ವರ್ಕ್ ಆಸ್ ಅ ಕನ್ಸಲ್ಟೆನ್ಸಿ ಆಲ್ಸೋ. ಓಕೆ, ಕನ್ಸಲ್ಟೆನ್ಸಿ ಅಂದ್ರೆ ಅಡ್ವೈಸ್ ಕೊಡ್ತಾರ ಅವರು. ಅಡ್ವೈಸ್ ಫ್ರೀ ಒಳಗೆ ಕೊಡಲ್ಲ, ಬಟ್ ಏನ್ ಮಾಡ್ತಾರೆ, ಫೀಸ್ ಕಮಿಷನ್ ಏನ್ ಮಾಡ್ತಾರೆ, ಸಮ್ ಇನ್ ರಿಟರ್ನ್ ಫೀಸ್ ಚಾರ್ಜ್ ಮಾಡ್ತಾರೆ. ಓಕೆ, ಏನ್ ಮಾಡ್ತಾರೆ, ದೇ ಪರ್ಫಾರ್ಮ್ ಇನ್ ಆಲ್ ಫೀಲ್ಡ್ ಆಫ್ ಟಾಸ್ಕ್. Okay, for example, when a person is new in the stock market, ಅವನಿಗೆ ಗೊತ್ತಿರಂಗಿಲ್ಲ, ಓಕೆ, ಯಾವತ್ತು ಶೇರ್ಸ್ ಪರ್ಚೇಸ್ ಮಾಡಬೇಕು, ಓಕೆ, ಯಾವ್ದು ಕಂಪನಿ ಶೇರ್ಸ್ ಪರ್ಚೇಸ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಅವನಿಗೆ ನಾಲೆಜ್ ಇರಂಗಿಲ್ಲ. ಮರ್ಚೆಂಟ್ ಬ್ಯಾಂಕಿಂಗ್ ಏನ್ ಮಾಡ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ವೆನ್ ಟು ಬೈ ದ ಶೇರ್ಸ್, ಹೌ ಮಚ್ ಟು ಬೈ ದ ಶೇರ್ಸ್, ಅಟ್ ವಾಟ್ ಟೈಮ್ ದ ಶೇರ್ಸ್ ಟು ಬಿ ಬೈಡ್ ಪರ್ಚೇಸ್, ಅದರೊಳಗೂ ಹೆಲ್ಪ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಸ್ ಒಳಗೂ ಹೆಲ್ಪ್ ಮಾಡ್ತಾರೆ. ಮತ್ if a company wants to expand a business, okay, India ಒಳಗೆ ಬಿಸ್ನೆಸ್ ಐತಿ, ಅವ್ರು ಪ್ಲಾನ್ ಮಾಡ್ಲಿಕ್ಕತ್ತಾರ, they want to expand, ಅಲ್ಲೇನು ಮರ್ಚೆಂಟ್ ಬ್ಯಾಂಕಿಂಗ್ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಹೆಂಗ್ ಹೆಲ್ಪ್ ಮಾಡ್ತಾರೆ, ಸಮ್ ಆಪ್ಷನ್ಸ್ ತಗೊಂಡ್ ಬಂದ್
ಕೊಡ್ತಾರೆ. ಅಂದ್ರೆ ಅದೊಂದು ಕಂಪ್ನಿ ಮರ್ಜ್ ಆಗ್ಲಿಕ್ಕೆ ನೋಡ್ರಿ, ಇಫ್ ವಾಂಟ್ ಟು ಮರ್ಜ್ ವಿತ್ ದಟ್ ಮರ್ಜ್ ಮಾಡ್ಕೊರಿ, ಅದೊಂದು ಆಪ್ಷನ್ಸ್ ಕೊಡ್ತಾರೆ. ಒಂದ್ ಕಂಪ್ನಿ ಸೆಲ್ ಮಾಡ್ಲಿಕ್ಕೆ ಇಫ್ ವಾಂಟ್ ಟು ಪರ್ಚೇಸ್ ಅ ಕಂಪ್ನಿ ಹಂಗ್ ಸೆಲ್ ಮಾಡ್ಕೊರಿ, ಅದ್ರೊಳಗೆ ಹೆಲ್ಪ್ ಮಾಡ್ತಾನೆ. ಓಕೆ, ಅದ್ರೊಳಗೆ ಹೆಲ್ಪ್ ಮಾಡ್ತಾರೆ. ಇಫ್ person is not getting the permission from the government to set up the business, merchant banking ಅಲ್ಲಿ ಹೋಗಿ ಅವ್ರಿಗೆ ಪರ್ಮಿಷನ್ ತಂದು ಕೊಡ್ತಾರೆ. all kinds of they will perform the work. See, merchant banking basically serve banking concerned with providing non-fund based services. ಇವ್ರು ಏನ್ ಮಾಡ್ತಾರೆ, ಫಂಡ್ ತಗೊಂಗಿಲ್ಲ, ಬರೀ ಫೀಸ್ ತಗೋತಾರೆ for arranging funds rather than providing them. It is also work like a intermediary or intermediary no work ಮಾಡ್ತಾರೆ. Okay, its main objective is to transfer capital those who own it to need it. ಯಾರಿಗೆ ಫಂಡ್ಸ್ ಬೇಕಾಗ್ಯಾವ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಇಟ್ ಆಲ್ಸೋ ವರ್ಕ್ ಲೈಕ್ ಅ ಇನ್ಸ್ಟಿಟ್ಯೂಷನ್ಸ್. ಓಕೆ, ಇನ್ಸ್ಟಿಟ್ಯೂಷನ್ಸ್ ನು ವರ್ಕ್ ಮಾಡ್ತಾರೆ. ಐ ಥಿಂಕ್ ಎವ್ರಿ ಒನ್ ಕ್ಲಿಯರ್ ವಾಟ್ ಈಸ್ ಮರ್ಚೆಂಟ್ ಬ್ಯಾಂಕಿಂಗ್. ಮರ್ಚೆಂಟ್ ಬ್ಯಾಂಕಿಂಗ್ ಅಂದ್ರೆ ಇಟ್ ಈಸ್ ಒನ್ ಕೈಂಡ್ ಆಫ್ ಕನ್ಸಲ್ಟೆನ್ಸಿ, ಆಲ್ ಕೈಂಡ್ ಆಫ್ ಸರ್ವಿಸಸ್ ಕೊಡ್ತಾರೆ ಇನ್ ಎವ್ರಿ ಫೀಲ್ಡ್ ಒಳಗೆ ಕೊಡ್ತಾರೆ. ಸ್ಟಾಕ್ ಮಾರ್ಕೆಟ್ ಒಳಗೆ ಹೆಲ್ಪ್ ಮಾಡ್ತಾರೆ, ಇನ್ಶೂರೆನ್ಸ್ ಒಳಗೆ ಹೆಲ್ಪ್ ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಒಳಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ಒಳಗೆ ಹೆಲ್ಪ್ ಮಾಡ್ತಾರೆ. ಫಾರ್ ದ್ಯಾಟ್ ವಿ ಕಾಲ್ ಆಸ್ ಅ ಮರ್ಚೆಂಟ್ ಬ್ಯಾಂಕಿಂಗ್. ಇನ್ ರಿಟರ್ನ್ ಅವ್ರು ಏನ್ ಮಾಡ್ತಾರೆ, ಫೀ ಅನ್ಬೋದು ಆರ್ ಕಮಿಷನ್ಸ್ ಅನ್ಬೋದು, ಅವ್ರು ಚಾರ್ಜ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ, see next we have brokers. Stock brokers ಬರ್ತಾವ. Okay, ನಾ ಹೇಳಿದೆ in fifth semester we have studied about stock brokers. Okay, who are the brokers? Now stock broker is emerge as a professional advisor. ಇವ್ರು ನೋಡ್ರಿ ಇನ್ ರಿಟರ್ನ್ ಏನ್ ಮಾಡ್ತಾರ್ರಿ, ಫೀಸ್ ಚಾರ್ಜ್ ಮಾಡ್ತಾರೆ. ಮರ್ಚೆಂಟ್ ಬ್ಯಾಂಕಿಂಗ್ ನು ಫೀಸ್ ಚಾರ್ಜ್ ಮಾಡ್ತಾರೆ, ಕಮಿಷನ್ ಚಾರ್ಜ್ ಮಾಡ್ತಾರೆ. ಸ್ಟಾಕ್ ಬ್ರೋಕರ್ ಏನ್ ಮಾಡ್ತಾರ್ರಿ, ಕಮಿಷನ್ ಚಾರ್ಜ್ ಮಾಡ್ತಾರೆ. ಓಕೆ, ಫಸ್ಟ್ ಟು ಬಿಕಮ್ ಅ ಸ್ಟಾಕ್ ಬ್ರೋಕರ್ ಅವ ಏನ್ ಮಾಡ್ಬೇಕು, ಮೆಂಬರ್ ಇರಬೇಕು ಆಫ್ ಅ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ನೀ ಸ್ಟಾಕ್ ಬ್ರೋಕರ್ ನೋಡಿ, nowadays it has become a professional advisory. In today's century ಸ್ಟಾಕ್ ಬ್ರೋಕರ್ ನೋಡ್ರಿ ಆಸ್ ಅ ಪ್ರೊಫೆಷನಲ್ ಅಡ್ವೈಸರಿ ಆಗ್ಯಾವ. ಅವರು ಒಂದ್ ಕೈಂಡ್ ಆಫ್ ಸರ್ವಿಸಸ್ ಕೊಡ್ಲಿಕತ್ತಾರ. ಓಕೆ, ದೇ ಆಲ್ಸೋ ಹೆಲ್ಪ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್, ಸೆಕ್ಯೂರಿಟೀಸ್ ಏನ್ ಮಾಡ್ಬೇಕು, ಹೆಲ್ಪ್ ಮಾಡ್ತಾರೆ. ನೋಡ್ರಿ, it is compulsory for each stock broker, compulsory ಅಂದ್ರೆ ಕಂಪಲ್ಸರಿ ಐತ್ರಿ, to get himself or herself register ಆಗಬೇಕು with the SEBI to become a broker. ಅಂದ್ರೆ to become a broker ಅವ್ರು ಏನ್ ಮಾಡಬೇಕು, ರಿಜಿಸ್ಟರ್ ಆಗಬೇಕು with the SEBI. ಇವ್ರು ಏನ್ ಮಾಡ್ತಾರ್ರಿ, ಫೀ ಬೇಸ್ ಸರ್ವಿಸಸ್ ಕೊಡ್ತಾರೆ. ಪೀಪಲ್ ಹೂ ಆರ್ ನ್ಯೂ ಇನ್ ದ ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಇನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಶೇರ್ಸ್ ಹೆಲ್ಪ್ ಮಾಡ್ತಾರೆ. ಸಮ್ ಸೀನಿಯರ್ ಸ್ಟಾಕ್ ಬ್ರೋಕರ್ ಇರ್ತಾರೆ, ಅವರು ಕೊಡ್ತಾರೆ ಅಡ್ವೈಸರಿ, ಇದು ಕಂಪನಿ ಶೇರ್ಸ್ ಪರ್ಚೇಸ್ ಮಾಡ್ರಿ. ಇನ್ ರಿಟರ್ನ್ ಇವ್ರು ಏನ್ ಮಾಡ್ತಾರೆ, ಸಮ್ ಕಮಿಷನ್ಸ್ ಆರ್ ಫೀಸ್ ಚಾರ್ಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಕ್ರೆಡಿಟ್ ರೇಟಿಂಗ್. ಆಸ್ ಅ ಟೋಲ್ಡ್, ವಾಟ್ ಈಸ್ ಕ್ರೆಡಿಟ್ ರೇಟಿಂಗ್ಸ್? ಓಕೆ, ಫಾರ್ ಇಂಡಿವಿಜುವಲ್ಸ್ ಇರ್ಬೋದು, ಫಾರ್ ಬಿಸ್ನೆಸಸ್ ಪೀಪಲ್ ಅನ್ಬೋದು, ಫಾರ್ ಕಂಪನಿ ಅನ್ಬೋದು. ಓಕೆ, for a industry we can say, for a country some ratings ಕೊಡ್ತಾರೆ. Okay, means see, credit rating means giving an expert opinion. one opinion ಕೊಡ್ತಾರೆ. ಯಾರು ಕೊಡ್ತಾರೆ? one agency ಇರ್ತಾರೆ, rating agency. In fifth unit we'll be studying in detail, okay, on the relative willingness and ability of the issuer of a debt instrument to meet the financial obligation in time and in full. It measures the relative risks of an issuer's ability and willingness to repay both interest and principal over the period of rate instruments. Under ratings ಕೊಡ್ತಾರೆ. ಯಾರು ಕೊಡ್ತಾರೆ? ಒಂದು ರೇಟಿಂಗ್ ಏಜೆನ್ಸಿ ಇದೆ. as I told, CRISIL ಅದು ಒಂದು ರೇಟಿಂಗ್ ಏಜೆನ್ಸಿ ಇದೆ, CRISIL. ರೇಟಿಂಗ್ಸ್ ಏನ್ ಕೊಡ್ತಾರಿ, ಲೈಕ್ ನಾವು ಯಾವಾಗ ಫಿಲ್ಮ್ ನೋಡೋಕೆ ಹೋಗ್ತೀರಿ, ಅಲ್ಲಿ ಕ್ರಿಟಿಕ್ಸ್ ರೇಟಿಂಗ್ ಕೊಡ್ತಾರೆ, 1 ಸ್ಟಾರ್ 2 ಸ್ಟಾರ್ 3 ಸ್ಟಾರ್ಸ್. ಇಲ್ಲಿ ನಾವು ಕ್ರೆಡಿಟ್ ರೇಟಿಂಗ್ ಒಳಗೆ ರೇಟಿಂಗ್ಸ್ ಕೊಡ್ತಾರೆ. ಇಲ್ಲಿ ರೇಟಿಂಗ್ ಸ್ಟಾರ್ ಒಳಗೆ ಕೊಡಲ್ಲ. ರೇಟಿಂಗ್ಸ್ ಆರ್ ನಾಟ್ ಗಿವನ್ ಆನ್ ಸ್ಟಾರ್ ಬೇಸಿಸ್, ದೇ ಗಿವ್ ಆನ್ ಅಲ್ಫಾಬೆಟಿಕ್ ಬೇಸಿಸ್. A, AA+, ಹಿಂಗ್ ರೇಟಿಂಗ್ಸ್ ಕೊಡ್ತಾರೆ. ಇಟ್ ಮೇ ಬಿ ಫಾರ್ ಕಂಟ್ರಿ, ಇಟ್ ಮೇ ಫಾರ್ ಕಂಪನಿ. ಓಕೆ, ಎದಕ್ ರೇಟಿಂಗ್ಸ್ ಕೊಡ್ತಾರಿ?
uh, why ratings are important. Credit rating, for example, say, for example, there is a person, okay, he has taken a loan from the bank. One ಮನುಷ್ಯ ಇದ್ದ, ಅವ ಲೋನ್ ತಗೊಂಡ from the bank. ಬ್ಯಾಂಕ್ ಕಡೆ ಲೋನ್ ತಗೊಂಡ, ಅವ ಏನ್ ಮಾಡಿ ಆನ್ ಟೈಮ್ ಅವಂದೆಲ್ಲ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಆನ್ ಟೈಮ್ ಪೇ ಮಾಡ್ಯಾನ. ಆನ್ ಟೈಮ್ ಪೇ ಮಾಡ್ಯಾನ. ಅವಾಗ ಅವನಿಗೆ ಬ್ಯಾಂಕ್ ಏನ್ ಮಾಡ್ತಾರ, ರೇಟಿಂಗ್ಸ್ ಕೊಡ್ತಾರ, ಇದು ಮನುಷ್ಯ ಚಲೋ ಅದಾನ, ಆನ್ ಟೈಮ್ ಹಿ ಹ್ಯಾಸ್ ಗಿವನ್ ರೇಟಿಂಗ್ಸ್. ಇಫ್ ನೆಕ್ಸ್ಟ್ ಟೈಮ್ ನಾ ಇವನಿಗೆ ಇನ್ನೊಂದ್ಸಲ ಲೋನ್ ಕೊಟ್ಟಂದ್ರ ಅವ ಆನ್ ಟೈಮ್ ರೀಪೇ ಮಾಡ್ತಾನೆ ಅದೆಲ್ಲ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಅಮೌಂಟ್. ಫಾರ್ ದ್ಯಾಟ್ ವಿ known as a credit rating. We find that person whether his ability to pay the debt amount on time. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತದೆ, ಅಕಸ್ಮಾತ್ ನಾವ್ ಇವನಿಗೆ ಲೋನ್ ಕೊಟ್ಟಂದ್ರೆ ಅವ್ನಿಗೆ ನಾವು ಕ್ರೆಡಿಟ್ ರೇಟಿಂಗ್ ನೋಡ್ಬೋದು, ಅವ ಮನುಷ್ಯ ಚಲೋ ಅದಾನ, ಆನ್ ಟೈಮ್ ಒಂದೆಲ್ಲ ರೀಪೇ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಅ ಕ್ರೆಡಿಟ್ ರೇಟಿಂಗ್. ಸೇಮ್ ಎವ್ರಿ ಕಂಟ್ರಿಗೆ ಏನ್ ಮಾಡ್ತಾರೆ, ರೇಟಿಂಗ್ ಏಜೆನ್ಸೀಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದ್ ಕಂಟ್ರಿ ಯಾವ್ದಾರ ಲೋನ್ ತಗೊಂಡ ಅವ್ರ ಮೇಲೂ ರೇಟಿಂಗ್ಸ್ ಕೊಡ್ತಾನೆ, ದಿಸ್ ವೆದರ್ ದೇ ಆರ್ ಪೇಯಿಂಗ್ ದ ಅಮೌಂಟ್ ಆನ್ ಟೈಮ್ ಆರ್ ನಾಟ್. ದಟ್ ಈಸ್ ಕಾಲ್ಡ್ ಆಸ್ ಕ್ರೆಡಿಟ್ ರೇಟಿಂಗ್. ಇವ್ರು ಏನ್ ಮಾಡ್ತಾರೆ, ಫೀಸ್ ಚಾರ್ಜ್ ಮಾಡ್ತಾರೆ. ಓಕೆ, ಸಮ್ ಕಂಪನಿ ಕೊಡ್ತಾರೆ ಎಲ್ಲ ರೇಟಿಂಗ್ಸ್, ಇದು ಕಂಪನಿ ಚಲೋ ಐತೆ ನೋಡ್ರಿ, ಇವ್ರು ಆನ್ ಟೈಮ್ ಒಳಗೆ ಪೇಮೆಂಟ್ಸ್ ರಿಟೈನ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅ ಕ್ರೆಡಿಟ್ rating. Next, we have loan syndication. See, loan syndication andra, it is an arrangement. Loan syndication, it is an arrangement where group of banks participate to provide funds for a single loan. Okay, in loan syndications, a group of bank comprising 10 to 30 banks participates to provide funds, wherein one of the bank is a lead manager. See, ನೋಡಿ ಎಲ್ಲರೂ ಲೋನ್ ಸಿಂಡಿಕೇಶನ್ ಅಂದ್ರೆ ಏನ್? ಲೋನ್ ಸಿಂಡಿಕೇಶನ್ ಅಂದ್ರೆ ಏನ್ರಿ, ಇಟ್ ಈಸ್ ಅರೇಂಜ್ಮೆಂಟ್. ಇಲ್ಲಂದ್ರೆ ಗ್ರೂಪ್ ಆಫ್ ಬ್ಯಾಂಕ್ಸ್ ಬರ್ತಾವ, ಹೂ ಪ್ರೊವೈಡ್ಸ್ ಫಂಡ್ಸ್ ಫಾರ್ ಅ ಸಿಂಗಲ್ ಲೋನ್. ಅಂದ್ರ 10 to 30 ಬ್ಯಾಂಕ್ಸ್ ಏನ್ ಮಾಡ್ತಾರೆ, ಪಾರ್ಟಿಸಿಪೇಟ್ ಮಾಡಿ ಒಂದ್ ಲೋನ್ಗೆ ಏನ್ ಮಾಡ್ತಾರೆ, ಫಂಡ್ಸ್ ಪ್ರೊವೈಡ್ ಮಾಡ್ತಾರೆ. ಅದು 10 to 30 ಬ್ಯಾಂಕ್ಸ್ ಒಳಗ್ ಒಂದ್ ಲೀಡ್ ಮ್ಯಾನೇಜರ್ ಬರ್ತಾರೆ. ಓಕೆ, ಐ ಥಿಂಕ್ ಎವ್ರಿ ಒನ್ ಕ್ಲಿಯರ್. ಲೋನ್ ಸಿಂಡಿಕೇಶನ್ ಅಂದ್ರೆ ಏನ್ರಿ, ಒಂದ್ ಅರೇಂಜ್ಮೆಂಟ್ ಇರ್ತದೆ. ಓಕೆ, arrangement under where group of banks combine together and participate up, they provide loans. Okay, 10 to 30 banks ಬರ್ತಾವ, loans provide ಮಾಡ್ತಾರೆ. ಅದು 10 to 30 ಒಳಗೆ one bank as a lead manager ಬರ್ತಾರೆ. Okay, next ನೋಡ್ರಿ, custodial services. So in simple words, the services provided by the custodian are known as custodial services. Custodian is an institution or a person who is hand over securities by the security owners for the safe custody. Custody is a caretaker of a public property or a securities. Custodian services and the notary, ಇವ್ರು ಏನ್ ಮಾಡ್ತಾರೆ, ಒಂದು ಸೆಕ್ಯೂರಿಟಿ ತಗೊಂಡು ಏನ್ ಮಾಡ್ತಾರೆ, ಫಂಡ್ಸ್ ಪ್ರೊವೈಡ್ ಮಾಡ್ತಾರೆ. ಒಂದು ಸೆಕ್ಯೂರಿಟಿ ತಗೊಂಡು, ಫಾರ್ ಎಕ್ಸಾಂಪಲ್ ನೋಡ್ರಿ, ಮುತ್ತೂಟ್ ಫೈನಾನ್ಸ್, ನಾವಲ್ಲಿ ಗೋಲ್ಡ್ ಹಿಟ್ ರೊಕ್ಕ ತಗೊಂಡ್ ಬರ್ತೀರಿ, ನಮ್ದೆಲ್ಲ ಗೋಲ್ಡ್ ಸೆಕ್ಯೂರಿಟಿ ಇರ್ತದೆ, ನಮ್ಗೆ ಏನ್ ಮಾಡ್ತಾರ, ಫಂಡ್ ಕೊಡ್ತಾರೆ. Okay, same in custodial services. If anybody want a loan, or in ಮಾಡಬೇಕು, or some security custody ಇರಬೇಕು. After that, they will give the loan. ನಮ್ ಎಲ್ಲ security safe ಒಳಗ ಇರ್ತದೆ. This was about the custodial services. So with this, we have completed with the classification of financial services. Okay, I think hope everyone have understood. First ನೋಡ್ರಿ, asset ಒಳಗ ಲೀಸಿಂಗ್ ಬರ್ತದ, where two parties ಬರ್ತಾವ, lesser and lessee. Hire purchase ಅಂದ್ರ where we purchase on installment basis. Okay, ಅವನಿಗೆ ಓನರ್ಶಿಪ್ ಯಾವಾಗ ಸಿಗ್ತದ, at the last installment. Consumer credit ಅಂದ್ರ where we can purchase home appliances. Bill discount ಅಂದ್ರ three parties ಬರ್ತಾವ, drawer, drawee, pay, where you can discount the bill. Venture capital ಅಂದ್ರ ಅವ್ರ ಫಂಡ್ ಪ್ರೊವೈಡ್ ಮಾಡ್ತಾ in the startup enterprises. Housing finance ಅಂದ್ರೆ ಫಂಡ್ಸ್ ಕೊಡ್ತಾರೆ to build the houses. Factoring ಅಂದ್ರೆ ಏನ್ರಿ, they are one kind of agents who recover the bad debts as well as debts. Next ಬರ್ತಾವ fee based services. Fee based services ಒಳಗ ಇವ್ರು ಏನ್ ಮಾಡ್ತಾರೆ, ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ or advisory ಕೊಡ್ತಾರೆ, in return fees ಚಾರ್ಜ್ ಮಾಡ್ತಾರೆ.
Merchant banking ಅಂದ್ರೆ they perform like a banking as well as a consultancy. Credit ratings ಅಂದ್ರೆ ಒಂದು ಏಜೆನ್ಸಿ ಇರ್ತದ ಅವ್ರು ಏನ್ ಮಾಡ್ತಾರೆ ರೇಟಿಂಗ್ಸ್ ಕೊಡ್ತಾರೆ. ನೆಕ್ಸ್ಟ್ ಸ್ಟಾಕ್ ಬ್ರೋಕರ್ ಬರ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ where to buy, how much to buy the shares. Behalf of that they will charge a fees. Custodial services security ತಗೊಂಡು ಏನ್ ಮಾಡ್ತಾರೆ ಲೋನ್ ಕೊಡ್ತಾರೆ. ನೆಕ್ಸ್ಟ್ loan syndication. Loan syndication ಅಂದ್ರೆ ಏನ್ರಿ group of people combine together and participate, provide a loan. Out of that, one bank will be as a lead manager. Okay, so this was about the classification of financial services.